ಆತ್ಮೀಯರೇ, ಎಲ್ಲರೂ ನಮಸ್ಕಾರಗಳು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಗಣತಿದಾರರು ಪೃಥ್ ನೇವಿಗೇಷನ್ ಆ್ಯಪ್ ಒಂದನ್ನು ಕೂಡ ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗಿರುತ್ತದೆ. ಈ ಒಂದು ಆ್ಯಪು ನಮಗೆ ಗಣತಿಗೆ ಸರ್ವೆಗೆ ಎಷ್ಟು ಮನೆಗಳ ಸರ್ವೆ ಆಗಿದೆ ಮತ್ತು ಯಾವ ಮನೆ ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಈ ಒಂದು ಮನೆಗಳ ಒಂದು UHID ಮನೆಗಳ GPS ಲೊಕೇಶನನ್ನು ತೋರಿಸಲು ನಮಗೆ ಈ ಆ್ಯಪ್ ಬೇಕಾಗುತ್ತದೆ. ಸೊ ಪೃಥ್ ನೇವಿಗೇಷನ್ ಆ್ಯಪ್ನ ಒಂದು APK ಫೈಲನ್ನು ಕೂಡ ಗಣತಿದಾರರಿಗೆ ಶೇರ್ ಮಾಡಲಾಗಿರುತ್ತದೆ. ಸೊ ಪೃಥ್ V1 PROD APK 65 MB ಇರ್ತದೆ APK ಫೈಲು. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಪೃಥ್ ಆ್ಯಪ್ ಡೌನ್ಲೋಡ್ ಆಗುತ್ತದೆ. ಓಪನ್ ಫೈಲ್ ಕ್ಲಿಕ್ ಮಾಡಿ ಸ್ಟಾರ್ಟಿಂಗ್ ಪೃಥ್ ಆ್ಯಪ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಪೃಥ್ ಆ್ಯಪ್ ಇನ್ಸ್ಟಾಲಿಂಗ್ ಆಗ್ತಾ ಇದೆ. ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ ನೋಡಬಹುದು. ಇನ್ನು ಆ್ಯಪ್ ಇನ್ಸ್ಟಾಲ್ ಆಯಿತು. ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿ ಇಂಟರ್ಫೇಸ್ ಪೇಜ್ ಬರುತ್ತದೆ. ನಂತರ ಇಲ್ಲಿ ನೋಡಬಹುದು ಪೃಥ್ ಸಮೀಕ್ಷೆಗೆ ಪಥ ಅಂತ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ಬರುತ್ತದೆ. ಮೊಬೈಲ್ ನಂಬರ್ನಲ್ಲಿ ಗಣತಿದಾರರು ತಮ್ಮ ವೈಟ್ ಲಿಸ್ಟ್ ಮಾಡಲಾದ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ನಂತರ ಮೊಬೈಲ್ ನಂಬರ್ಗೆ OTPಯನ್ನು SMS ಮೂಲಕ ಸೆಂಡ್ ಮಾಡ್ತಾರೆ. ನಂತರ ಮುಂದಕ್ಕೆ ಪಿಂಕ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೋಡಬಹುದು ಈಗ OTP ಪರಿಶೀಲಿಸಿ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಮೊಬೈಲ್ ಸಂಖ್ಯೆಗೆ ಒಟ್ಟು 4 ಅಂಕಿಯ OTPಯನ್ನು ಕಳಿಸಿರುತ್ತಾರೆ. ಅದನ್ನು ಈ ಒಂದು ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ನಂತರ OTP ಪರಿಶೀಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ಬರೆದಿದ್ದರೆ OTPಯನ್ನು ಮತ್ತೊಮ್ಮೆ ಕಳುಹಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ OTP ಬರುತ್ತದೆ. ಬಂದಂಥ OTPಯನ್ನು ಎಂಟರ್ ಮಾಡಿ. ನಂತರ OTP ಪರಿಶೀಲಿಸಿ ಕ್ಲಿಕ್ ಮಾಡಿ. ಒಟ್ಟು 30 ಸೆಕೆಂಡ್ಗಳಿರ್ತದೆ. ಅಷ್ಟರಲ್ಲಿ ಬಂದಂಥ OTPಯನ್ನು ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೋಡಬಹುದು ಇಲ್ಲಿ ನಿಮ್ಗೆ ಪರ್ಮಿಷನ್ ಕೇಳ್ತದೆ, ಅಲೋ ಕೊಡಿ. ಸೊ ಇಲ್ಲಿ ನಿಮಗೇನಾಗ್ತದೆ ಟೋಟಲ್ ಎಷ್ಟು ಒಂದು ಸರ್ವೆಗೆ ಮನೆಗಳನ್ನು ಎಷ್ಟು ಅಲಾಟ್ ಮಾಡಲಾಗಿದೆ ಮತ್ತು ಅದರಲ್ಲಿ ಇನ್ನೂ ಎಷ್ಟು ಪೆಂಡಿಂಗ್ ಉಳ್ಕೊಂಡಿದೆ ಮತ್ತು ಕಂಪ್ಲೀಟೆಡ್ ಎಷ್ಟು ಮಾಡಿದ್ದೀರಿ ಒಂದು ಡ್ಯಾಶ್ ಬೋರ್ಡ್ ನೋಡಬಹುದಾಗಿರುತ್ತದೆ. ಆಮೇಲೆ ಗಣತಿದಾರರ ಹೆಸರು, ಮೊಬೈಲ್ ನಂಬರು, ಗ್ರಾಮ ಪಂಚಾಯಿತಿ ಇವು ಬ್ಲ್ಯಾಂಕ್ ಇರ್ತದೆ ಮತ್ತು ಹೋಬಳಿ ತಾಲೂಕುಗಳ ನೇಮ್ ನೋಡಬಹುದಾಗಿರುತ್ತದೆ. ಆಮೇಲೆ ಇಲ್ಲಿ ಲಾಗೌಟ್ ಇದೆ. ಕೆಳಗಡೆ ಇಲ್ಲಿ ಮೆನುಗಳಿವೆ, ಹೋಮ್, ಮ್ಯಾಪ್, ಲಿಸ್ಟ್ ಅಂತ. ಸೊ ನೀವು ಇಲ್ಲಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ನಿಮಗೆ ಅಲಾಟ್ ಮಾಡಲಾಗಿರ್ತಕ್ಕಂತಹ ಮನೆಗಳ ಒಂದು UHID ನಂಬರ್ಗಳ ಇಲ್ಲಿ ಲಿಸ್ಟ್ ನಿಮಗೆ ಇರ್ತದೆ. ಎಷ್ಟು ಮನೆಗಳು ಅಲಾಟ್ ಆಗಿದೆಯೋ ಪ್ರತಿಯೊಂದು ಮನೆಯ UHID ನಂಬರ್ಗಳ ಲಿಸ್ಟ್ ನಿಮಗಿಲ್ಲಿ ಶೋ ಆಗ್ತಿರತ್ತೆ. ಇಲ್ಲಿ ನೀವು ಒಂದು ಮನೆ ಈ UHID ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ಇಲ್ಲಿ ನೋಟಿಫಿಕೇಷನ್ಸನ್ನು ಕೇಳ್ತದೆ. ಅಲೋ ಮೇಲೆ ನೀವು ಕ್ಲಿಕ್ ಮಾಡಿ ಮತ್ತೊಂದು ಸಲ ನೀವು ಅಲೋವನ್ನು ಕೊಡಿ. ನೋಡಬಹುದು ನೀವು ಏನು ಒಂದು ಈಗ ನಿಮಗೆ GPS ನಿಮಗೆ ಇಲ್ಲಿ ಓಪನ್ ಆಗಿ ಬಿಡುತ್ತದೆ. ಸೊ ಇದ್ರ ಮೂಲಕ ನೀವೇನು ಮಾಡಬಹುದು, ನಿಮ್ಮ ಒಂದು ಗಣತಿ ಏರಿಯಾ ಅಥವಾ ಪ್ರದೇಶದಲ್ಲಿ ನಿಮಗೆ ಅಲಾಟ್ ಆಗಿರತಕ್ಕಂತಹ ಮನೆಗಳು ಎಲ್ಲೆಲ್ಲಿ ಬರುತ್ತವೆ ಅನ್ನೋದನ್ನು ನೀವೇನು ಮಾಡಬಹುದು, ಸರ್ಚ್ ನೇವಿಗೇಟ್ ಕೂಡ ಮಾಡಬಹುದಾಗಿರುತ್ತದೆ. ಸೊ ನಿಮಗೆ ಅಲಾಟ್ ಆದ ಪ್ರತಿಯೊಂದು ಮನೆಯ ಒಂದು UHID ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಆ ಒಂದು ಮನೆಗೆ ಆ ಮನೆ ಎಲ್ಲಿ ಬರುತ್ತದೆ ಮತ್ತು ನೀವು ಹೇಗೆ ಆ ಮನೆಯನ್ನು ತಲುಪಬೇಕು ಅಂತಕ್ಕಂಥ GPS ಲೊಕೇಶನ್ ನಿಮಗೆ ಶೋ ಆಗುತ್ತದೆ. ಇನ್ನು ಇಲ್ಲಿ ಮ್ಯಾಪ್ ಬಟನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ನಿಮಗೆ ಏನೊಂದು ಸರ್ವೆಗೆ ಅಲಾಟ್ ಮಾಡಿದ ಏರಿಯಾ ಏನಿದೆ ಆ ಒಂದು ಏರಿಯಾದಲ್ಲಿ ನಿಮಗೆ ಯಾವ ಮನೆಗಳು ಅಲಾಟ್ ಆಗಿದೆ ಗಣತಿ ಮಾಡಲು ನಿಮಗೆ ಅಸೈನ್ ಮಾಡಲಾಗಿದೆ ಅದರ ಅಸೈನ್ ಮಾಡಲಾದ ಪ್ರದೇಶ ಮತ್ತು ಅಲ್ಲಿ ಬರ್ತಕ್ಕಂತಹ ಮನೆಗಳನ್ನು ಏನು ಮಾಡಿದ್ದಾರೆ ಇಲ್ಲಿ ರೆಡ್ ಕಲರ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಉದಾಹರಣೆಗೆ ಒಂದು ರೆಡ್ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಆ ಮನೆಯ ಒಂದು UHID ನಂಬರು, ಗ್ರಾಮ, ತಾಲೂಕು ಮತ್ತು RR ನಂಬರು, ಆಮೇಲೆ ಹೌಸ್ ಟೈಪು ನಿಮಗೆ ಶೋ ಆಗುತ್ತದೆ. ಗೆಟ್ ಡೈರೆಕ್ಷನ್
ಲೊಕೇಶನ್ ಪಿಂಕ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಲೋ ಕೇಳುತ್ತದೆ. ಅಲೋ ಮಾಡಿ ನಂತರ ನೋಡಿ ನಿಮಗೆ GPS ಲೊಕೇಶನ್ ಮ್ಯಾಪ್ ಓಪನ್ ಆಗುತ್ತದೆ. ಈ ರೂಟ್ ಪ್ರಕಾರ ನೀವು ತಲುಪಿ ಸರ್ವೆ ಮಾಡಲು ಹೆಲ್ಪ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.